ಇದರ ಜೊತೆಗೆ ರಾಜ್ಯದ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಉಪಚುನಾವಣಾ ಮತದಾನ ಏನ್ ನಡೀತಾ ಇದೆ ಬಹಳ ಕಳೆಗಟ್ಟಿರುವಂತಹ ಸಂದರ್ಭ ಇದು. ಯಾಕಂದ್ರೆ ಬಹಳ ಹುಮ್ಮಸ್ಸಿನಿಂದ ಬೆಳ್ಳಂಬೆಳಗ್ಗೆನೆ ಇವತ್ತು ಮತದಾರರು ಬಂದು ಮತಗಟ್ಟೆಗಳ ಕಡೆಗೆ ಬಂದು ಮತದಾನ ಮಾಡ್ತಾ ಇರುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಳೆಗಟ್ಟಿದೆ ಮತದಾನ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ವೋಟಿಂಗ್ ಪ್ರಕ್ರಿಯೆ ಬಹಳ ಚುರುಕಿನಿಂದ ನಡೀತಾ ಇದೆ. ಕೆಲ ಮತಗಟ್ಟೆಗಳಂತೂ ಗಿಜಿಗುಡ್ತಾ ಇದೆ. ಆ ಪ್ರಮಾಣದಲ್ಲಿ ಆ ಭಾಗದ ಮತದಾರರು ಬಂದು ಮತ ಚಲಾಯಿಸುವಂತ ನಿಟ್ಟಿನಲ್ಲಿ ಸರತಿ ಸಾಲಲ್ಲಿ ನಿಂತಿರೋದು, ಗುಂಪುಗೂಡ್ ನಿಂತಿರೋದು ಇದೆಲ್ಲ ಕಂಡು ಬರ್ತಾ ಇದೆ. ಚನ್ನಪಟ್ಟಣ, ಶಿಗ್ಗಾವಿ ಕೇವಲ 2 ಗಂಟೆ ಮತದಾನದ ಸಂದರ್ಭದಲ್ಲೇ ಸುಮಾರು 10-12% ನಷ್ಟು ಮತದಾನ ಆಗಿರುವಂತದನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಸಂಡೂರು ಕೂಡ ನಿಧಾನವಾಗಿ ಪಿಕಪ್ ಆಗ್ತಾ ಇದೆ. ಬಹಳ ಮಂದಿ ವೃದ್ಧರು, ವಿಶೇಷ ಚೇತನರು ಎಲ್ಲ ವೀಲ್ ಚೇರ್ನಲ್ಲಿ ಬಂದು ಮತದಾನ ಮಾಡ್ತಾ ಇರುವಂತವ್ರು, ಬಾಣಂತಿಯರು, ಹೀಗೆ ಬಹಳ ಮಂದಿ ಅಕ್ಕಪಕ್ಕ ಮತಕೇಂದ್ರಗಳನ್ನ ಇಟ್ಕೊಂಡು ಕೂಡ ಮನೇಲಿ ಕೂತಂತವರಿಗೆ ನಾಚಿಕೆ ಆಗ್ಬೇಕಾದಂತ ರೀತಿಯಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತವ್ರನ್ನ ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಸಿ ಪಿ ಯೋಗೇಶ್ವರ್ ಅವರು ತಮ್ಮ ಪತ್ನಿಯ ಜೊತೆಗೆ ಬಂದು ಮತ ಹಾಕ್ತಾ ಇದ್ದಂಥ ಸಂದರ್ಭ ಅಥವಾ ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥ ಸಂದರ್ಭ, ಅವರು ತಮ್ಮ ಮತಗಟ್ಟೆಗೆ ಬಳಿ ಬಂದು ಮತದಾನ ಮಾಡಿದಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಶಾಂತ್, ನಮ್ಮ ಪ್ರತಿನಿಧಿ ಸಿ ಪಿ ಯೋಗೇಶ್ವರ್ ಅವ್ರ ಜೊತೆಗೆ ಮಾತನಾಡಿದ್ರು. ಏನ್ ಹೇಳಿದ್ರು ಸಿ ಪಿ ಯೋಗೇಶ್ವರ್, ಬನ್ನಿ ಕೇಳೋಣ. ಈಗಾಗಲೇ ಹಕ್ಕು ಚುನಾವಣೆ ಮಾಡಿದಿರಾ, ಯಾವ ರೀತಿ ನಿರೀಕ್ಷೆ ಇದೆ ತಮಗೆ? ಈ ಚುನಾವಣೆ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಯಾರ್ಯಾರೋ ಎಲ್ಲಿಂದನೋ ಬಂದು ಸಂಬಂಧ ಇಲ್ಲದವರು ಬಂದು ಈ ಕ್ಷೇತ್ರದಲ್ಲಿ ಅವರ ಹಕ್ಕನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಜನ ಒಪ್ತಾ ಇಲ್ಲ. ಸ್ಥಳೀಯರಿಗೆ ಈ ಕ್ಷೇತ್ರದ ಬಗ್ಗೆ ಅನುಭವ ಇರ್ತಕ್ಕಂಥವ್ರಿಗೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬೇರೆ ಏನೂ ಇಶ್ಯೂಸ್ ಇಲ್ಲ ಇಲ್ಲಿ. ನಾನು ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ. ಇದು ನಾನು ಸರ್ಕಾರದ ಪರ ಇರ್ತಕ್ಕಂಥ ಚುನಾವಣೆ. ನಾನು ಸರ್ಕಾರದ ಆಡಳಿತ ಪಕ್ಷ ಏನಿದೆ ಅದರ ಪರವಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಜನಗಳಿಗೂ ಕೂಡ ನಿರೀಕ್ಷೆ ಇದೆ, ಸರ್ಕಾರ ಇದೆ, ಅನುಕೂಲ ಆಗುತ್ತೆ, ಸರ್ಕಾರ ಜೊತೆ ಹೋದರೆ ಒಳ್ಳೆಯದಾಗುತ್ತೆ ಅಂತೇಳಿ ಜನಸಾಮಾನ್ಯರ ಒಲವು ನನ್ನ ಕಡೆ ಇದೆ. ಹಾಗಾಗಿ ಬಹಳ ಇದರಲ್ಲೇನು ಪರ ವಿರೋಧವಾದಂಥ ಮತ ಏನಾಗಲ್ಲ, ನನ್ನ ಪರನೇ ಆಗುತ್ತೆ. ಸರ್ಕಾರದ ಸಾಧನೆಗಳನ್ನು ಹೊರಹೆಚ್ಚಿ ನೋಡಲಿಕ್ಕೆ ಇದೊಂದು ಚುನಾವಣೆ. ಸರ್ಕಾರದ 5 ಅವರೇನು ಗ್ಯಾರಂಟಿಗಳು ಅದನ್ನು ಇಟ್ಕೊಂಡು ಅವ್ರು ಚುನಾವಣೆ ಗೆದ್ದದ್ದು, ಅದನ್ನು ಜನಗಳಿಗೆ ತಲುಪಿಸಿದ್ದಾರೆ. ಜನಸಾಮಾನ್ಯರೀಗ ಅದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ಲೆಕ್ಕ ಹಾಕಿದಾಗ ಜನ ಸರ್ಕಾರ ಜೊತೆಲಿ ಹೋಗಬೇಕು. ಬಹುಶಃ ಈ ಚುನಾವಣೆಯಲ್ಲಿ ನಾನು ಗೆದ್ದರೆ, ನಾನು ಗೆಲ್ಲೋದ್ರ ಮುಖಾಂತರ ಸರ್ಕಾರ ಸರಿಯಾಗಿದೆ, ಸರಿದಾರಲ್ಲಿ ಹೋಗ್ತಾ ಇದೆ ಅನ್ನೋದು ಸಾಬೀತಾಗ್ತದೆ. ಸಕ್ಸಸ್ ಆದಾಗ ಭಾಳ ಜನ ವಾರಸ್ತಾರಿರ್ತಾರೆ. ಅದೇ ಯಾವುದಾದ್ರು ಫೇಲ್ಯೂರ್ ಆದರೆ ಅದನ್ನ ಜವಾಬ್ದಾರಿ ಯಾರೂ ಹೊತ್ಕೊಳ್ಳಲ್ಲ. ಈ ತಾಲೂಕಿನ ನೀರಾವರಿ ಮಾಡೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಅಭಿಮಾನ ಇದೆ. ಈ ತಾಲೂಕಿನ ಜನ ಸಮೃದ್ಧಿಯಾಗಿ ಆಗಿದ್ದಾರೆ ಅನ್ನೋದು ಒಂಥರ ನನಗೂ ಕೂಡ ನಮ್ಮ ಜನ ನೆಮ್ಮದಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಕ್ರೆಡಿಟ್ ತಗೊಳ್ಳೋಕ್ಕೆ ಭಾಳ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಜನಗಳು ತೀರ್ಮಾನ ಮಾಡ್ತಾರೆ. ನನಗಿಂತ ಬೇರೆಯವರಿಗೆ ಕಳೆದ 2 ಬಾರಿ ಚುನಾವಣೆಯಲ್ಲಿ ಅವಕಾಶ ಕೊಟ್ಟಿದ್ದರು. ಅದರಿಂದ ಜನ ಬ್ರಹ್ಮನಿರಸನಾಗಿದ್ದಾರೆ. ಅವರ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡ್ರು. ಹಾಗಾಗಿ ಮತ್ತೆ ಅವ್ರ ಮಗನನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ. ಜನ ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ. ಜಮೀರ್ ಅವರು ಅಂತ ಹೇಳಿದಂತಂದು ಭಾಳಷ್ಟು ಕಾಂಟ್ರವರ್ಸಿ ಕೂಡ ಆಗಿರುವಂಥ ಅವರ ಒಂದು ಸ್ಟೇಟ್ಮೆಂಟ್, ಇದ್ರ ಬಗ್ಗೆ ತಮಗೇನಾರು ಅದು ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ಸರ್? ನನಗೇನು ಗೊತ್ತಿಲ್ಲ. ಅವರಿಬ್ಬರು ಒಂದೇ ಕಡೆ ಇದ್ದವರು, ಒಬ್ಬರು ಡ್ರೈವರ್, ಒಬ್ಬರು ಕಂಡಕ್ಟರ್ ಥರ ಇದ್ದವರು. ಅವ್ರು ಒಂದೇ ಬಸ್ಸನ್ನು ಚಲಾವಣೆ ಮಾಡ್ತಿದ್ರು. ಕಿತ್ತಾಡ್ತಾರೆ, ಒಂದಾಗ್ತಾರೆ, ಅವ್ರವ್ರ ಪರ್ಸ್ನಲ್ ಕಾಂಟ್ರವರ್ಷಿಯಲ್ ವಿಷಯ. ನನ್ನ ಚುನಾವಣೆಗೂ ಅದಕ್ಕೇನು ಸಂಬಂಧ ಇಲ್ಲ. ಇದಿಷ್ಟು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ. ಓಕೆ, ಇದು ಸಿ ಪಿ ಯೋಗೇಶ್ವರ್ ಅವರ ಮಾತಾಗಿತ್ತು. ಜಮೀರ್ ಅಹಮದ್ ಖಾನ್ ಅವ್ರ ವಿಚಾರ ಬಹಳ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಕುಮಾರಸ್ವಾಮಿ ಅವರ ಬಣ್ಣದ ವಿಚಾರವಾಗಿ ಮಾತನಾಡಿರೋದು, ದೇವೇಗೌಡರ ಕುಟುಂಬ ಖರೀದಿ ಮಾಡ್ತೀನಿ ಅನ್ನುವಂಥ ವಿಚಾರವಾಗಿ ಹೇಳಿರೋದು, ಅದೇನು ಎಫೆಕ್ಟ್ ಆಗಲ್ಲ ನಮಗೆ, ಅದು ಅವ್ರ ವೈಯಕ್ತಿಕ, ಅವ್ರ ಕಂಡಕ್ಟರ್ ಡ್ರೈವರ್ ಇದ್ದಂಗೆ ಅನ್ನೋದನ್ನು ಹೇಳಿದ್ದಾರೆ. ಸಿ ಪಿ ಯೋಗೇಶ್ವರ್ ಅವರ ಪತ್ನಿ ಕೂಡ ಮಾತನಾಡಿದರೆ, ಬನ್ನಿ ಕೇಳೋಣ. ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರ ಪತ್ನಿ ಶೀಲಾ ಅವರು ಕೂಡ ಮತದಾನವನ್ನು ಮಾಡಿರುವಂಥದ್ದು. ನಮ್ಮ ಜೊತೆ ಮಾತಾಡೋಕೆ ಅವರು ಕೂಡ ಇದ್ದಾರೆ. ಮೇಡಮ್, ಈಗಾಗಲೇ ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿದ್ದೀರಿ, ಮೊದಲನೇದಾಗಿ ಏನು ಹೇಳ್ತೀರಿ? ಹಕ್ಕನ್ನು ಚಲಾಯಿಸಿದ್ದೀನಿ. ನಮ್ಮ ಚನ್ನಪಟ್ಟಣ ಜನ ಈ ಬಾರಿ ಒಳ್ಳೆ ನಿರ್ಧಾರ ತಗೊಳ್ತಾರೆ ಅನ್ನೋ ಭರವಸೆ ಇದೆ. ತಮ್ಮ ಪತಿ ಯೋಗೇಶ್ವರ್ ಅವರು, ಅವರೇ ಕಾಂಗ್ರೆಸ್ ಅಭ್ಯರ್ಥಿ, ಯಾವ ನಿರೀಕ್ಷೆ ಇದೆ ಮೇಡಮ್ ತಮಗೆ? ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಬಹಳಷ್ಟು ಕೆಲಸಗಳಾಗತ್ತೆ. ನಮ್ಮ ಮಾತೃಪಕ್ಷ ಇದು ಬೇಸಿಕ್ಲಿ. ಸೊ ಹಾಗಾಗಿ ಒಳ್ಳೆಯ ಅಭಿವೃದ್ಧಿ ಚನ್ನಪಟ್ಟಣ ಮುಂದಿನ ದಿನಗಳಲ್ಲಿ ಕಾಣುತ್ತೆ ಅನ್ನೋ ಭರವಸೆ ಇದೆ.
ತಮ್ಮ ಯಜಮಾನರು ನಿರಂತರವಾಗಿ ರಾಜಕಾರಣ ಮಾಡಿರುವಂಥ ಕೆಲವೊಂದಿಷ್ಟು ಸೋಲುಗಳನ್ನು ಕಂಡಿದ್ದಾರೆ, ಕೆಲವೊಂದಿಷ್ಟು ಗೆಲುವುಗಳನ್ನು ಕಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಭಗೀರಥ ಅನ್ನುವಂಥದ್ದು ಹೆಸರುಗಳು ಕೊಡ್ಕೊಂಡು ಅವ್ರಿಗೆ 2 ಸೋಲುಗಳು ಕೂಡ ಅವರಿಗೆ ಇದಾಗಿತ್ತು. ಈ ಚುನಾವಣೆ ಎಷ್ಟು ಮಹತ್ವ ಅಂತ ಅನ್ಸುತ್ತೆ ಮೇಡಮ್? ಅದು ಸೋಲಿಂದಾನೇ ತಾನೇ ಗೆಲ್ಲುವುದು ರುಚಿ ಕಾಣೋದು. ಸೊ ಮನುಷ್ಯ ಕೆಳಗಡೆ ಬಿದ್ದಾಗ ಎದ್ದಾಗ ಆ ಗೆಲುವಿಂದಾನೇ ಅಲ್ವಾ ನಮ್ಮ ಚನ್ನಪಟ್ಟಣ ಜನ ನಮ್ಮ ಕೈ ಹಿಡಿತಾರೆ, ಆ ಗೆಲುವು ಅವ್ರ ಪಡಿತಾರೆ ಅನ್ನೋ ಒಂದು ಭರವಸೆ ಇದೆ. ಅವ್ರ ಮನೆ ಮಗನ್ನ ಅವ್ರು ಆಯ್ಕೆ ಮಾಡ್ತಾರೆ. ಈ ಚುನಾವಣೆ ಮೇಡಮ್ ರಾಜ್ಯ ಅಲ್ಲಂಗೆ ಇಡೀ ದೇಶ ನೋಡ್ತಿತ್ತು. ಯೋಗೇಶ್ವರ ಪರವಾಗಿ ಇಡೀ ಸರ್ಕಾರವೇ ಕ್ಯಾಬಿನೆಟ್ ಎಲ್ಲರೂ ಕೂಡ ಬಂದು ಪ್ರಚಾರ ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಮೇಡಮ್? ಇಲ್ಲಿ ಇಡೀ ದೇಶ ನೋಡ್ಬೋದು, ಬಟ್ ಇವರು ಸಾಮಾನ್ಯ ಒಬ್ಬ ಮೇಷ್ಟ್ರು ಮಗ, ಒಬ್ಬ ರೈತನ ಮಗ. ಹಾಗಾಗಿ ರೈತ ಇಸ್ ದ ಬ್ಯಾಕ್ಬೋನ್ ಆಫ್ ಅವರ್ ಕಂಟ್ರಿ. ಸೊ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇದೆ. ಒಂದು ಕಡೆ ಯೋಗೇಶ್ವರ ಎದುರಾಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿ ಪ್ರಚಾರವನ್ನು ಮಾಡಿದ್ರು. ಅವ್ರ ಪರವಾಗಿ ಮಾಜಿ ಪ್ರಧಾನಿಗಳು, ಕೇಂದ್ರ ಸಚಿವರೆಲ್ಲರೂ ಕೂಡ ಬಂದು ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ತಾವೇಳುವಂಥದ್ದು? ಅವ್ರವ್ರ ಪ್ರಚಾರ ಅವ್ರು ಮಾಡೋದು ಅವ್ರವ್ರ ಇದು. ಸೊ ಹಾಗಾಗಿ ನಮ್ಮ ಪ್ರಚಾರ ನಾವು ಮಾಡಿದ್ದೀವಿ, ನಮ್ಮ ಧರ್ಮ ನಾವು ಮಾಡಿರೋ ಕೆಲಸ ನಮ್ಮನ್ನು ಕಾಯುತ್ತೆ. ಕೊನೆಯದಾಗಿ ಮೇಡಮ್, ಯಾವ ರೀತಿ ನಿರೀಕ್ಷೆ ಇದೆ ತಮ್ಮ ಯಜಮಾನರ ಗೆಲುವಿನ ಬಗ್ಗೆ? ಬಹಳಷ್ಟು ಒಳ್ಳೆ ನಿರೀಕ್ಷೆ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ಶೀಲಾ ಯೋಗೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.